ಈಗ ನಾವು ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯಲ್ಲಿ ಏನಿದೆ, ಕೆಳಗಿನ ಪಟ್ಟಿ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತಗಳನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಇದರಲ್ಲಿ ಏನೇನಿದೆ ನೋಡಿ. ಮೊದಲನೇದು ಪಟ್ಟಿ 1ರಲ್ಲಿ ಏನಿದೆ, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು. ಪಟ್ಟಿ 2ರಲ್ಲಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ಆಮೇಲೆ ಹರಿತವನ ರೀತಿ ಸುಲಭ ಹರಿಯ ಪೂಜೆ, ಆಮೇಲೆ ಪವಮಾನ ಜಗದ ಪ್ರಾಣ, ಮಾನವ ಜನ್ಮ ದೊಡ್ಡದು, ಶ್ರೀರಂಗ ವಿಠಲನ ಶ್ರೀಚರಣಕ್ಕೆ ಶರಣು. ಓಕೆನಾ? ಈ ಒಂದು ಪ್ರಶ್ನೆಗೆ ನಾನು ಆಗ್ಲೇ ಹೇಳಿದೆ, ದಾಸ ಒಂದು ಸಾಹಿತ್ಯದಲ್ಲಿ ಕೂಡ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ಅಂತ. ಈಗ ಇದಕ್ಕೆ ನಮಗೆ ಸರಿಯಾದ ಪರಿಪೂರ್ಣವಾದಂಥ ಉತ್ತರಗಳು ಗೊತ್ತಿಲ್ಲ ಅಂತ ಅನ್ಕೊಳ್ಳ, ನಿಖರವಾದಂಥ ಉತ್ತರಗಳು ಗೊತ್ತಿಲ್ಲ. ಆದ್ರೆ ನನಗೆ ಪುರಂದರದಾಸರು ಅವರ ಒಂದು ಉತ್ತರಗಳು ಒಂದು ತಕ್ಕ ಮಟ್ಟಿಗೆ ಗೊತ್ತಿದೆ. ಏನು? ಪುರಂದರದಾಸರು ಅಂದ್ರೆ ಮಾನವ ಜನ್ಮ ದೊಡ್ಡದು ಅಂತ ಹೇಳಿದವರು. ಹಾಗಾದ್ರೆ ಕನಕದಾಸರು ಮತ್ತೆ ವಿಜಯದಾಸರು, ಈಗ ನನಗೆ ವಿಜಯದಾಸರು ಅವರು ಪವಮಾನ ಜಗದ ಪ್ರಾಣ ಬರ್ದಿರೋದು ವಿಜಯದಾಸರು ಅನ್ನೋಂಥದ್ದು ನನಗೆ ಗೊತ್ತಿದೆ. ಹಾಗಿದ್ರೆ ಅದ್ಯಾವುದು? ಸಿ. ಈ ಎರಡು ಕಾಂಬಿನೇಷನ್ ಇವೆರಡರಲ್ಲಿ ಯಾವ್ದ್ರಲ್ಲಾದ್ರು ಕಾಣ್ತಾ ಇದೆಯಾ ಒಂದ್ಸಲಿ ಗಮನಿಸೋಣ. ಈಗ ಎ ಮತ್ತು ಎಗೆ 4 ಯಾವ್ದ್ಯಾವ್ದ್ರಲ್ಲಿದೆ? ಈ 3ರಲ್ಲಿ ಇದೆ. ಎಲ್ಲಿ 4, ಸಿಗೆ 3 ಯಾವ್ದ್ರಲ್ಲಿದೆ? ಇದ್ರಲ್ಲಿಲ್ಲ. ಹಾಗಾದ್ರೆ ಎ ಆಪ್ಷನ್ ಸರಿ ಇದೆ. ಹಾಗಿದ್ರೆ ನೋಡೋಣ ಇನ್ನೊಂದ್ಸಲಿ. ಪುರಂದರ ದಾಸರಿಗೂ ಯಾವುದು? ಮಾನವನ ಜನ್ಮ ದೊಡ್ಡದು. ಅದಾದ್ಮೇಲೆ ಕನಕದಾಸರದ್ದು ಯಾವ್ದು ಬರುತ್ತೆ? ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಅನ್ನೋಂಥದ್ದನ್ನ ಬರ್ದಿರೋದು ಯಾರು? ನೆನ್ಪಿಟ್ಕೊಳ್ಳಿ, ಕನಕದಾಸರು. ಅದಾದ್ಮೇಲೆ ವಿಜಯದಾಸರದ್ದು ಯಾವ್ದು ಬರುತ್ತೆ? ಪವಮಾನ ಜಗದ ಪ್ರಾಣ ಅನ್ನೋಂಥದ್ದು ಏನಿದೆ ಅದು ಬರ್ದಿರೋದು ವಿಜಯದಾಸರು. ಇನ್ನ ಕೊನೆಯದಾಗಿ ಉಳ್ಕೊಂಡಿರೋದು ಯಾರು? ಜಗನ್ನಾಥ ದಾಸರದ್ದು ಯಾವ್ದಿದೆ? ಹರಿತವರಿಗತಿ ಸುಲಭ ಹಿರಿಯ ಪೂಜೆ. ಇದು ಡಿ ಆಗುತ್ತೆ. ಇದು ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ ಸ್ನೇಹಿತರೆ. ಈ ತರ ಎಲಿಮಿನೇಷನ್ ಅಂದ್ರೆ ಏನು? ತಪ್ಪಾದ ಉತ್ತರಕ್ಕೆ ನೀವು ಅದನ್ನ ಗುರುತಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಓಕೆ, ಇನ್ನು ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ನಾವು. ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತಗಳನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿರಿ. ಎನ್ ಶಿವಪ್ರಕಾಶ್, ಪಿ ಲಂಕೇಶ್, ಬರಗು ರಾಮಚಂದ್ರಪ್ಪ, ಚಂದ್ರಶೇಖರ್ ಕಂಬಾರ. ಇದು 1 ಪಟ್ಟಿಲಿದೆ. 2ನೇ ಪಟ್ಟಿಲಿ ಏನಿದೆ? ಋಷ್ಯಶೃಂಗ ಇದೆ, ಸಂಸ್ಕೃತಿ ಉಪಸಂಸ್ಕೃತಿ ಇದೆ, ಗುಣಮುಖ ಇದೆ, ಮಂಟಸ್ವಾಮಿ ಪ್ರಸಂಗ ಇದೆ. ಇದರಲ್ಲಿ ಬಹಳ ಎಲ್ರಿಗೂ ಮುಖ್ಯವಾಗಿ ನಿಮ್ಗೆಲ್ರಿಗೂ ಒಂದು ಉತ್ತರ ಗೊತ್ತಿರೋದು ಯಾವುದು ಅಂತ ನಾವು ನೋಡೋದಾದ್ರೆ ಎಲ್ರಿಗೂ ಗೊತ್ತು. ಯಾವುದು? ಪಿ ಲಂಕೇಶ್ವರ ಅವರ ಗುಣಮುಖ. ಅದನ್ನ ಫಸ್ಟ್ ಮಾರ್ಕ್ ಮಾಡೋಣ. ಬಿ. ಓಕೆ, ಈಗ ಹಾಗೆ ಮುಂದೆ ಪ್ರಯತ್ನ ಮಾಡೋಣ. ಇದರಲ್ಲಿ ನೋಡಿ, ಇನ್ಯಾರು ನಿಮ್ಗೆ ಹೆಚ್ಚು ಪರಿಚಯ ಹೆಸರು ಯಾವ್ದಿದೆ? ಬರಗೂರು ರಾಮಚಂದ್ರಪ್ಪ. ಓಕೆನಾ? ಇವರು ಯಾವ್ದನ್ನ ಹೇಳಿರ್ತಾರೆ? ಸಂಸ್ಕೃತಿ ಉಪಸಂಸ್ಕೃತಿ ಕುರಿತು ಅವ್ರು ಹೇಳಿರ್ತಾರೆ. ಅದಾದ್ಮೇಲೆ ಇನ್ನು ಉಳ್ಕೊಂಡಿರೋದು ಯಾರು? ನಮ್ಗೆ ಲಂಕೇಶ್ ಅವ್ರದ್ದಾಯ್ತು, ಬರಗೂರು ರಾಮಚಂದ್ರಪ್ಪ ಅವ್ರದ್ದಾಯ್ತು, ಚಂದ್ರಶೇಖರ್ ಕಂಬಾರ ಮತ್ತೆ CN ರಾಮಚಂದ್ರಪ್ಪ. ಚಂದ್ರಶೇಖರ್ ಕಂಬಾರ ಅವರು ಮಂಟಸ್ವಾಮಿ ನಾಟಕನ ಬರ್ದಿದಾರ. ಮಂಟಸ್ವಾಮಿ ಪ್ರಸಂಗ ಅನ್ನೋಂಥದ್ದು ಅದೊಂದು ನಾಟಕ. ಅದನ್ನ ಬರ್ದಿರೋಂಥದ್ದು ನಮ್ಮ HN ಶಿವಪ್ರಕಾಶ್ ಅವರು. ಇದು ಎ. ಹಾಗಿದ್ರೆ ಉಳ್ಕೊಂಡಿರೋದು ಚಂದ್ರಶೇಖರ ಕಂಬಾರ ಅವ್ರದ್ದು ವೃಷ್ಯ ಶೃಂಗ ಅನ್ನೋಂಥದ್ದು ಅದು ಚಂದ್ರಶೇಖರ ಕಂಬಾರ ಅವರ ಕೃತಿ ಆಗುತ್ತೆ. ನೋಡಿ, ಈಗ ಕಾಂಬಿನೇಷನ್ ಯಾವ ಒಂದು ಆಪ್ಷನ್ ಅಲ್ಲಿ ಇದೆ? A4, B3, C2, D1. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಓಕೆ, ಮಧುರ ಚನ್ನರಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇವರ ನಿಜನಾಮ ಸಿದ್ಧಲಿಂಗಪ್ಪ ಗಲಗಲಿ. ನನ್ನನ್ನೆಲ್ಲ ಮತ್ತು ಇತರ ಕವನಗಳು ಇವರ ಕವನ ಸಂಕಲನ. ಇವರು 1947ರಲ್ಲಿ ಜರುಗಿದ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಓಕೆ, ಬಸವಣ್ಣನವರ ಭೋಜನ ಶಾಲೆ ಇವರ ಬರೆದ ನಾಟಕ. ಓಕೆ, ಇದಕ್ಕೆ ಉತ್ತರವನ್ನ ನಾವು ನೋಡೋಣ ಈಗ. ಓಕೆನಾ? ಇದಕ್ಕೆ ಉತ್ತರ ಏನಾಗಿರುತ್ತೆ? ಇದು ಕೃತಿ ಏನಿದೆಯಲ್ಲ, ಇದು ನನ್ನನ್ನೆಲ್ಲ ಮತ್ತು ಇತರ ಕವನಗಳು. ಈ ಕವನದ ಸಂಕಲನ ಬಂದು ಮಧುರ ಚನ್ನರಿಗೆ ಸಂಬಂಧಪಟ್ಟಿರೋದು. ಮತ್ತೆ ಇವರು 1947ರಲ್ಲಿ ಜರುಗಿದ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಇವೆರಡು ಇದಕ್ಕೆ ಸರಿಯಾದ ಉತ್ತರ. ಹಾಗಿದ್ರೆ ಈ ಆಪ್ಷನ್ ಇದೆಯಾ ಇದ್ರಲ್ಲಿ ಎಲ್ಲಾದ್ರೂ?
2 ಮತ್ತು 3 ಇಲ್ಲಿದೆ. ಆಪ್ಷನ್ ಬಿ ಇದರ ಸರಿಯಾದ ಉತ್ತರ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಪಟ್ಟಿ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತಗಳನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿರಿ. ಏನೇನ್ ಕೊಟ್ಟಿದ್ದಾರೆ? ಸಾಹಿತ್ಯದ ಉದಯ ಕಾಲ, ಸಾಹಿತ್ಯದ ಪ್ರಕಾರ. ನೋಡಿ ಎಂತ ಅದ್ಭುತವಾದ ಪ್ರಶ್ನೆ ಕೇಳಿದರೆ, ಸಾಹಿತ್ಯದ ಉದಯ ಕಾಲನ ಒಂದ್ ಕಡೆ ಕೊಟ್ಟಿದ್ದಾರೆ, ಮತ್ತೆ ಪ್ರಕಾರಗಳನ್ನು ಒಂದು ಕೊಟ್ಟಿದ್ರೆ. ಇದನ್ನ ನಾವೆರಡೂ ಕೂಡ ಮ್ಯಾಚ್ ಮಾಡ್ಬೇಕು. ನೋಡಿ 9ನೇ ಶತಮಾನ, 10ನೇ ಶತಮಾನ, 12 ಮತ್ತು 14ನೇ ಶತಮಾನಗಳಿದೆ. ಚಂಪು, ಷಟ್ಪದಿ, ಚತ್ತಣ, ಬೆದಂಡೆ ಮತ್ತು ವಚನ. ಬಹಳ ಸುಲಭವಾದಂತ ಪ್ರಶ್ನೆ ಸ್ನೇಹಿತರೆ. 10ನೇ ಶತಮಾನದಲ್ಲಿ ಯಾವ ಒಂದು ಪ್ರಕಾರ ಇತ್ತು? ಸಂಚಿಕೆ ಮೊದಲಲ್ಲೇ ಹೇಳಿದ್ದೆ, 10ನೇ ಶತಮಾನದಲ್ಲಿ ನಮಗೆ ಚಂಪು ಪ್ರಕಾರ ಇರುತ್ತೆ. ಹಾಗಿದ್ರೆ 10ನೇ ಶತಮಾನಕ್ಕೆ ಮೊದಲು ಷಟ್ಪದಿ ಇರ್ತಾ, ವಚನ ಇತ್ತಾ? ಇಲ್ಲ. ಹಾಗಿದ್ರೆ ಯಾವ್ದಿರುತ್ತೆ? ಚಿತ್ತಣ ಮತ್ತು ಬೆದಂಡೆ. ಹಾಗಿದ್ರೆ ಇದು ಎ ಆಗುತ್ತೆ. ಓಕೆ, ಇನ್ನ ಸಿ 12ನೇ ಶತಮಾನ ಅಂದ್ರೆ ವಚನ ಕಾಲಘಟ್ಟ. ಸಿ 14ನೇ ಶತಮಾನ ಷಟ್ಪದಿ. ನೋಡಿ ಈ ಕಾಂಬಿನೇಷನ್ ಉತ್ತರ ಸರಿ ಇರುವಂತ ಕಾಂಬಿನೇಷನ್ ಎಲ್ಲರೂ ಇದೆಯಾ? A3, B1, C4, D2. ಓಕೆ, ಈ ಉತ್ತರ ಕರೆಕ್ಟ್ ಆಗಿದೆ, ಆಪ್ಷನ್ ಬಿ. ಓಕೆನಾ? ಅದಾದ್ಮೇಲೆ ನೋಡಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಂಬ ಆಂಗ್ಲ ಭಾಷೆಯ ಶಿಶುಗೀತೆಯನ್ನು ಕನ್ನಡಕ್ಕೆ ಈ ಕೆಳಗಿನಂತೆ ಅನುವಾದಿಸಿದವರಾರು? ಮಿರು ಮಿರುಗುವೆ ಹಾಕಿರು ತಾರೆಯ ಅರಿಯನು ನಾನಲ್ಲೇ ನೀನಾರೋ. ಓಕೆನಾ? ಈ ಒಂದು ಪ್ರಶ್ನೆ ನೋಡಿ, ಈ ರೀತಿ ಅನುವಾದ ಮಾಡಿರೋದು ಯಾರು ಅಂತ ಇಲ್ಲಿ ಈ ಪ್ರಶ್ನೆ ಕೇಳಿರೋಂಥದ್ದು. ನೀವೇನಾದ್ರು ಬರೀ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಂಬ ಆಂಗ್ಲ ಭಾಷೆಯ ಶಿಶುಗೀತೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು, ಬರೀ ಇಷ್ಟೇ ಓದ್ಕೊಂಡ್ರೆ ಬಹಳ ತಪ್ಪಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಕೇಳಿರ್ತಕ್ಕಂಥ 4 ಆಪ್ಷನ್ಗಳನ್ನ ನೋಡಿ. TS ವೆಂಕಣ್ಣಯ್ಯ ಇದ್ದಾರೆ, BM ಶ್ರೀಕಂಠಯ್ಯ, ಹಟ್ಟಿಯಂಗಡಿ ನಾರಾಯಣರಾವ್, ಮತ್ತೆ SG ನರಸಿಂಹಾಚಾರ್. ಇವ್ರು 4 ಜನರು ಕೂಡ ಅನುವಾದಕರೇ. ಬಟ್ ಆದ್ರೆ ಈ ರೀತಿಯಾಗಿ ಅನುವಾದಿಸಿರೋಂಥವ್ರು ಯಾರು ಅನ್ನೋಂಥದ್ದು ಬಹಳ ಮುಖ್ಯ, ತಿಳ್ಕೊಂಡಿರ್ಬೇಕಾಗತ್ತೆ. ಬಹಳಷ್ಟು ಜನ ಎಲ್ಲಿ ಹೇಳುತ್ತಾರೆ ಅಂತಂದ್ರೆ TS ವೆಂಕಣ್ಣಯ್ಯಕ್ಕೆ ರೈಟ್ ಮಾಡ್ತಾರೆ, ಇಲ್ವಾ? BM ಶ್ರೀಕಂಠಯ್ಯ. ಯಾಕೆ ಅಂತಂದ್ರೆ ಇಂಗ್ಲಿಷ್ ಗೀತೆಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ BM ಶ್ರೀಕಂಠಯ್ಯ ಅವರು ಟಿಕ್ ಮಾಡ್ತಾರೆ. ಬಟ್ ಅವೆರಡೂ ತಪ್ಪು. SG ನರಸಿಂಹಾಚಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ. ಓಕೆ, ಫಿನ್ಲೆಂಡಿನ ಜಗತ್ ಪ್ರಸಿದ್ಧ ಫೋಕ್ ಫ್ಲೋರ್ ಫೆಲೋ ಪ್ರಶಸ್ತಿ ಗಳಿಸಿದ G ಪರಮಶಿವಯ್ಯ ಅವರಿಂದ ಈ ಕೆಳಗಿನ ಯಾವ ಕೃತಿ ರಚಿತವಾಗಿಲ್ಲ? ಓಕೆ, ಪ್ರಿಯಪಟ್ಟಣದ ಕಾಳಗ. ಓಕೆ, ಪ್ರಿಯಪಟ್ಟಣದ ಕಾಳಗ ಅವ್ರಿಗೆ ಬರ್ದಿರೋದು. 2 ಜನಪದ ಖಂಡ ಕಾವ್ಯಗಳು ಅವರದ್ದೇ. ಕಿನ್ನರಿ ಜೋಗಿಗಳು ಅವರದ್ದೇ. ಗೊಮ್ಮಟ ಪದಗಳು ಇದು ಡೌಟಲ್ಲಿದೆ. ಓಕೆ, ಬಬ್ರುವಾಹನನ ವಿಜಯ ಇದು ಬರ್ದಿಲ್ಲ. ಜನಪದ ವೀರಕಾವ್ಯಗಳು ಇದು ಅವ್ರದ್ದೇ. ಓಕೆನಾ? ಇನ್ನು ಹಾಗಾದ್ರೆ ಇಲ್ಲಿ ಯಾವ್ದು? 4 ಮತ್ತು 5 ನೋಡಿ. 4, 5 ಎಲ್ಲರೂ ಇದೆಯಾ? ಇದೆ ನೋಡಿ, 4, 5 ಆಪ್ಷನ್ ಎ ಅದರ ಸರಿಯಾದ ಉತ್ತರ. ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಹೋಲಿಸಿ ಸರಿಯಾದ ಹೊಂದಾಣಿಕೆಯ ಸಂಕೇತಗಳನ್ನು ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಜನಪದ ಸ್ವರೂಪ, ಲೋಕಗೀತೆಗಳು, ಮಲ್ಲಿಗೆ ದಂಡೆ, ಹುಟ್ಟಿದ ಹಳ್ಳಿಯ ಹಾಡು. ಓಕೆ, ಇಲ್ಲಿ ಕೃತಿಗಳ ಹೆಸರು ಕೊಟ್ಟಿದ್ದಾರೆ, ಇಲ್ಲಿ ಅದರ ಲೇಖಕರನ್ನ ಕೊಟ್ಟಿದ್ದಾರೆ. ಹಮನಾಯಕ, ಗದ್ಗಿ ಮಠ, ರಂಗಸ್ವಾಮಿ ಮತ್ತು ಕಪಾಸೆ ರೇವಪ್ಪ ಅವರ ಹೆಸರುಗಳನ್ನ ಕೊಟ್ಟಿದ್ದಾರೆ. ಓಕೆ, ಸರಿಯಾಗಿ ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಮಾಡೋಣ. ಓಕೆ, ಜನಪದ ಸ್ವರೂಪ ಹಾಮನಾಯಕ್ ಸರಿಯಾದ ಉತ್ತರ. ಲೋಕಗೀತೆಗಳು ಮತ್ತು ಮಲ್ಲಿಗೆ ದಂಡೆ. ಓಕೆ, ಇದರಲ್ಲಿ ಸ್ವಲ್ಪ ಕೆಲಸ ಇದೆ, ನೋಡೋಣ. ಆಪ್ಷನ್ ಎ ಒಂದಕ್ಕೊಂದು ಸರಿ ಇರುವಂತದ್ದು ಯಾವ್ದಿದೆ? ಈ 2 ಆಪ್ಷನ್ ಉಳ್ಕೊಂಡಿದೆ ನೋಡಿ. ಯಾವುದು? ಲೋಕಗೀತೆಗಳು, ಗದ್ಗೆ ಮಠ ಅವ್ರದ್ದೇ. 2 ಆಪ್ಷನ್ ಅಲ್ಲಿ ಏನಿದೆ? ಕರೆಕ್ಟ್ ಇದೆ. ಅದಾದ್ಮೇಲೆ ಆಪ್ಷನ್ ಎ ಏನಿದೆ? ಮಲ್ಲಿಗೆ ದಂಡೆ ರಂಗಸ್ವಾಮಿ ಅವ್ರದ್ದು, ಹುಟ್ಟಿದ ಹಳ್ಳಿಯ ಹಾಡು ಕಪಾಸೆ ರೇವಪ್ಪ ಅಂತ ಇದೆ. ಆದ್ರೆ ಮಲ್ಲಿಗೆ ದಂಡೆ ಬರ್ದಿರೋದು ಕಪಾಸೆ ರೇವಪ್ಪ ಅವರು. ಓಕೆನಾ? ಅದಿದೆಯಾ ಇಲ್ಲಿ? ಎಸ್ ಇದೆ. ಹಾಗಾದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆನಾ? ಅರಿಸ್ಟಾಟಲ್ನ ಕೆಥಾಸಿಸ್ ಪರಿಕಲ್ಪನೆಗೆ ಸಾಮ್ಯತೆ ಇರುವ ಭಾರತೀಯ ಪರಿಕಲ್ಪನೆ ಯಾವುದು? ನೋಡಿ, ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದ ಪ್ರಶ್ನೆ ಇದು. ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆನೂ ಗೊತ್ತಿರಬೇಕು, ಭಾರತೀಯ ಕಾವ್ಯ ಮೀಮಾಂಸೆನೂ ಗೊತ್ತಿರಬೇಕು. ಆಗ ಮಾತ್ರ ಈ ಪ್ರಶ್ನೆಗೆ ನಾವು ಉತ್ತರಗಳನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಔಚಿತ್ಯನ, ಧ್ವನಿ ಸಿದ್ಧಾಂತನ, ರಸ ಸಿದ್ಧಾಂತನ, ವಕ್ರೋಕ್ತಿನ? ಸರಿಯಾದ ಉತ್ತರ ರಸ ಸಿದ್ಧಾಂತ. ಯಾವುದು?
ರಸ ಸಿದ್ಧಾಂತ ಬಂದು ಅರಿಸ್ಟಾಟಲ್ನ ಕೆಥಾಸಿಸ್ಗೆ ಹತ್ತಿರವಾದಂತಹ ಒಂದು ಪರಿಕಲ್ಪನೆ. ಓಕೆ, ಇವುಗಳು ಕೋಲ್ರಿಜ್ನ ಕಾವ್ಯ ಪರಿಕಲ್ಪನೆಗಳು. ನೋಡಿ 4 ಆಪ್ಷನ್ ಕೊಟ್ಟಿದ್ರೆ. ಓಕೆ, ಡಿಪ್ರೆಷನಲ್, ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್ನು, ಆಬ್ಜೆಕ್ಟಿವ್, ಕರೆಲೇಟಿವ್ಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್ನು. ಈ ಹೊಂದಾಣಿಕೆ ಇದೆಯಾ? ಇದೆ. ಆಪ್ಷನ್ ಬಿ ನೋಡಿ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನಲ್ ಬಿ ಇದೆ. ಓಕೆ, ಹಸ್ತಪ್ರತಿಗಳ ಸಂಗ್ರಹ ಸಂಪಾದನೆ ಕಾರ್ಯಕ್ಕಾಗಿ 1871ರಲ್ಲಿ ಮೈಸೂರಿನಲ್ಲಿ ಸ್ಥಾಪಿತವಾದ ಓರಿಯೆಂಟಲ್ ಲೈಬ್ರರಿಯಿಂದ ಪ್ರಕಟವಾದ ಮೊದಲ ಕೃತಿ ಯಾವುದು? ಮೊದಲ ಕೃತಿ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ಪಂಪನ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಅವೆಲ್ಲ ಇಲ್ಲಿ ನಿಮ್ಮನ್ನ ಕನ್ಫ್ಯೂಷನ್ ಮಾಡಬಹುದು. ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ಎರಡನ್ನೂ ಕೊಟ್ಟು ಕೂಡ ಕೇಳಬಹುದು. ಆಗ ನೀವು ಸರಿಯಾದ ಉತ್ತರ ಆದಿಪುರಾಣಕ್ಕೆ ನೀವು ಟಿಕ್ ಮಾಡಬೇಕು. ಕವಿರಾಜ ಮಾರ್ಗ. ಓಕೆ, ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ. ಓಕೆ, ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಇದು ಯಾರ PhD? ನೋಡಿ, ನಾನು ಆಗ್ಲೇ ಹೇಳಿದ್ದೆ, PhD ಮಹಾಪ್ರಬಂಧವಾಗಿದೆ. ಡಾಕ್ಟರ್ MM ಕಲಬುರ್ಗಿ ಅವರ ಮಹಾಪ್ರಬಂಧ ಇದಾಗಿದೆ. ಓಕೆನಾ ಸ್ನೇಹಿತರೆ, ಇದಿಷ್ಟು ನೀವು ಇಷ್ಟೊತ್ತು ನೋಡಿದಂತಹ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೆ. ಬಹಳ ಮುಖ್ಯವಾಗಿ ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾನು ಬಹಳ ಕಡಿಮೆ ಆಯ್ಕೆ ಮಾಡ್ಕೊಂಡಿದ್ದೆ. ಕಾಲಾನುಕ್ರಮಗಳಲ್ಲಿ ತಿಳಿಸಿ ಮತ್ತು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಗಳನ್ನ ಬಹಳ ಹೆಚ್ಚಾಗಿ ಆಯ್ಕೆ ಮಾಡ್ಕೊಂಡಿದ್ದೆ. ಕಾರಣ ಇಷ್ಟೇ, KSET ಮತ್ತೆ UGC ನೆಟ್ಟಲ್ಲಿ ಈ ರೀತಿ ಮಾದರಿಯ ಪ್ರಶ್ನೆಗಳು ಹೆಚ್ಚೆಚ್ಚು ಕೇಳ್ತಾ ಇದ್ದಾರೆ. ನೀವು ಓದುವ ಕ್ರಮಗಳಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳು ಕೇಳಬಹುದು ಅನ್ನುವಂಥ ಮೈಂಡ್ ಸೆಟ್ ಅಲ್ಲಿ ನೀವು ಓದಿದ್ರೆ ಖಂಡಿತ ಈ ಬಾರಿಯ KSET ಮತ್ತು UGC ನೆಟ್ಟು JRF ಕೂಡ ನೀವು ಈ ಸಲ ಅದನ್ನ ಪಾಸ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಇಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ತಗೊಬಹುದು. ಮತ್ತೆ ಈ ನಮ್ಮ ಒಂದು ತಂಡ ನಿಮಗೆ KSET UGC ನೆಟ್ಟಿಗೆ ಸಂಬಂಧಿಸಿದಂತೆ ಇನ್ನು ಅನೇಕ ವಿಚಾರಗಳನ್ನ ನಾವು ನಿಮಗೆ ಮತ್ತೆ ಅನೇಕ ತರಗತಿಗಳನ್ನ ನಾವು ಮಾಡಲಿದ್ದೇವೆ. ನಿಮ್ಗೆ ಏನೇ ಗೊಂದಲ, ಏನೇ ಡೌಟ್ಗಳಿದ್ರು, ಏನೇ ಇದ್ರ ಬಗ್ಗೆ ಮಾಹಿತಿ ಖಚಿತತೆ ಬೇಕಿದ್ರು ನೀವು ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಈ ನಂಬರ್ಗೆ ಸಂಪರ್ಕಿಸಿದ್ರೆ ನಾವು ನಿಮ್ಮನ್ನ ಒಂದು ವಾಟ್ಸಪ್ ಗ್ರೂಪ್ನ ಮಾಡಿ ಅದ್ರ ಮೂಲಕ ನಿಮ್ಮನ್ಗೆಲ್ಲರಿಗೂ ಕೂಡ ಹೆಚ್ಚು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹದನ್ನ ನಾವು ಹೇಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಷ್ಟೊತ್ತು UGC ನೆಟ್ ಮತ್ತು KSET ಪರೀಕ್ಷೆಗೆ ಹೇಗೆ ತರಬೇತಿ ನಡೆಸಬೇಕು ಅಂತ ಅಂದ್ಬಿಟ್ಟು ಸುದೀರ್ಘವಾಗಿ ಮತ್ತು ಅತ್ಯಂತ ಸರಳವಾಗಿ ನಿಮ್ಗೆಲ್ರಿಗೂ ಇಷ್ಟೊತ್ತು ಇದೊಂದು ಕ್ಲಾಸ್ ನಡೆಸಿಕೊಟ್ಟಂತ ಕೌಶಿಕ್ ಸರ್ಗೆ ನಮ್ಮ ಅಕಾಡೆಮಿ ಕಡೆಯಿಂದ ಧನ್ಯವಾದಗಳು. ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕಾದಲ್ಲಿ ಕಮೆಂಟ್ ಮಾಡಿ ಮತ್ತು ಶ್ರೀ ಗುರುಕುಲ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೇರವಾಗಿ ನೀವು ಕಚೇರಿಗೆ ಬಂದು ಭೇಟಿ ಸಹ ಮಾಡ್ಬೋದು. ಸಮಯ ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ಕಚೇರಿಯಲ್ಲಿ ನಮ್ಮ ತಂಡದವರು ಇರ್ತಾರೆ. ಅವ್ರನ್ನ ಬಂದು ನೀವು ನೇರವಾಗಿ ಭೇಟಿ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಈ ನಂಬರ್ಗೆ ಕರೆ ಮಾಡಿ ನಿಮ್ಗೆ ಹೆಚ್ಚಿನ ಮಾಹಿತಿ ನಮ್ಮ ತಂಡದಿಂದ ಒದಗಿಸಿಕೊಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು.